ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮವ್ರೆ, ನನ್ನ ಮಗಳು ದಿಟ್ಟವಾಗೂ ಇಂಥ ಕೆಲಸ ಮಾಡಿರಕ್ಕಿಲ್ಲ. ಪದ್ಮವ ನಂತವೇ ಒಂದು ಹೇಳಿ ಈಗ ಇಲ್ಲಿ ಬಂದು ಬ್ಯಾರೆನೇ ಹೇಳ್ತಾವಳೆ. ಸರಿ, ನಿಂತವ ಅದ್ಯೋನ್ ಹೇಳಿದ್ಲು ಅಂತ ಹೇಳು. ಯಾರ ದುಡ್ಡು ಕೊಟ್ಟು ಮಾಡ್ಸಕ್ಕೆ ಹೇಳಿದ್ರು ಅಂತ ನನ್ನ ಹತ್ರ ಹೇಳಿದ್ಲು. ಅದು ಯಾರು ಅನ್ನೋದನ್ನ ನಿಮ್ಮ ಮುಂದೆನೇ ಹೇಳ್ಸೋಣ ಅಂತ ಕರ್ಕೊಬಂದೆ. ದುಡ್ಡು ಕೊಟ್ಟಿದ್ದು ನಿನ್ನ ಮಗಳೇ ಪುಟ್ಟಕ್ಕ? ಇಲ್ಲ ಇಲ್ಲ, ಸುಳ್ಳು. ಸಾಕು ಪುಟ್ಟಕ್ಕ, ನಿನಗೆ ನೋವಾಗಬಾರ್ದು ಅಂತ ಈಟ್ವತ್ತು ನನ್ನ ಮೌನವಾಗಿ ನಿಂತಿದ್ದೆ. ಇನ್ನು ಅದೇಟು ಅಂತ ನಿನ್ನ ಮಗಳ ಪರ ವಹಿಸ್ಕೊಂಡು ಬರ್ತೀಯ. ನೀನ್ ಕರ್ಕೊಂಡು ಬಂದವ್ರ ಬಾಯಿನ ಗೆದ್ದಿಟ್ಟು ಅವರಿಗೆ ಬಂದೈತಿ. ಬಾಲಿವುಡ್ ನನ್ನ ವಿರುದ್ಧ ಸಂಚು ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಈಗ ಮಾಡಾಗೈತೆ ಆಟೆಯ. ಸರಿ, ಇದನ್ನ ನೀನು ಒಪ್ಕತೇನಪ್ಪ? ಒಟ್ಟಿನಲ್ಲಿ ನಿಜ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅಣ್ಣಯ್ಯ, ನೀವಿದನ್ನ ನಂಬ್ತೀರಾ? ಎಲ್ಲರೂ ಮೌನವಾಗಿರೋದು ನೋಡಿ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ ಪುಟ್ಟಕ್ಕ. ಅಲ್ಲ ಸ್ನೇಹ, ನಿನಗೆ ಅತ್ತ ಮೇಲೆ ಇಷ್ಟೊಂದು ಕೋಪ ಇದ್ದಿದ್ರೆ ಇನ್ನೂ ಯಾಕೆ ಮನೇಲಿದ್ಯಾ? ಇದರಿಂದ ಎಲ್ರಿಗೂ ನೆಮ್ಮದಿ ಹಾಳಲ್ವಾ? ಮನೆ ಹಾಳು ಮಾಡಕ್ ಬಂದವ್ರಿಗೆ ಇದೆಲ್ಲ ಎಲ್ಲ ಅರ್ಥ ಆಯ್ತೈತೆ ಬಿಡು. ಇದೆಲ್ಲ ಆದ್ಮೇಕು ಇವಳು ಇಲ್ಲೇ ಇದ್ರೆ ಮರ್ವಾದ ಇರ್ತೈತ? ಅವಳಿರಕ್ ಒಪ್ಕೊಂಡ್ರು ನೀವ್ ಇರ್ಸ್ಕೋಬೇಡಿ, ಮನೆ ಬಿಟ್ಟು ಓಡಿಸಿ. ಸರಿಯಾಗಿ ಹೇಳಿದ್ರಿ ಪುಟ್ಟಕ್ಕ. ಇವಳಿಂದ ಊರಲ್ಲಿ ನಮ್ಮ ಅತ್ತೆಗೆ ಗೌರವ ಮರ್ಯಾದೆ ಕಳ್ಕೊಂಡಿದ್ದು ಸಾಕು. ನೋಡಿ, ನಿಮ್ಮ ದೊಡ್ಡ ಮಗಳಿಗೆ ಅವ್ರ ಅತ್ತೆ ಮನೇಲಿ ತೊಂದರೆ ಆಗ್ತಿತ್ತು ಅಂತ ಮನೆಗೆ ಕರ್ಕೊಂಡೋದ್ರಿ. ಈಗ ನಿಮ್ಮ ಎರಡನೇ ಮಗಳಿಂದ ಅವ್ರ ಅತ್ತೆ ಮನೆಗೆ ತೊಂದರೆ ಆಗ್ತಿದೆ. ದಯವಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ, ನಮ್ಮ ಅತ್ತೆ ಇನ್ಮೇಲಾದರೂ ನೆಮ್ಮದಿಯಾಗಿರಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.